ವಾಣಿಜ್ಯ ನಗರಿ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಮಳೆರಾಯನ ಅಬ್ಬರ ಬೊಬ್ಬಿರಿಯುತ್ತಿದೆ. ಗುಡುಗು ಸಹಿತ ಮಳೆಗೆ ಹುಬ್ಬಳ್ಳಿ ಜನ ತತ್ತರಿಸಿ ಹೋಗಿದ್ದಾರೆ. ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಮಳೆರಾಯನ ಅಬ್ಬರ, ಗುಡುಗು ಸಹಿತ ಮಳೆಗೆ ಹುಬ್ಬಳ್ಳಿ ಜನ ತತ್ತರ. ನೋಡ್ತಿದ್ದ ಹಾಗೆ ಮೇಘ ಸ್ಫೋಟ. ಮಧ್ಯಾಹ್ನದಿಂದಲೇ ಸುರಿಯುತ್ತಿರುವ ಧಾರಾಕಾರ ಮಳೆ. ಜನತಾ ನಗರದ ಮುಖ್ಯ ರಸ್ತೆಗಳಿಗೆ ನುಗ್ಗಿದ ಮಳೆ ನೀರು. ಮಳೆಯ ಆರ್ಭಟಕ್ಕೆ ವಾಹನ ಸವಾರರ ಪರದಾಟ. ಅನೇಕ ಕಟ್ಟಡದ ಅಡಿಮಾಳಿಗೆಗೆ ನುಗ್ಗಿದ ನೀರು. ಉಲ್ಲಾಸ ಹಾಲ್ ಬಳಿ ಮರದ ರೆಂಬೆ ಬಿದ್ದು ಅವಾಂತರ. ವಿದ್ಯುತ್ ಲೈನ್ಗಳ ಮೇಲೆ ಬಿದ್ದ ಬೇವಿನ ಮರದ ರೆಂಬೆ. ಪಾಲಿಕೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧವೂ ಜನಾಕ್ರೋಶಗಳು ವ್ಯಕ್ತವಾಗಿದೆ. ತಗ್ಗು ಪ್ರದೇಶದ ನಿವಾಸಿಗಳಲ್ಲಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಅಧಿಕಾರಿಗಳು ಸಮಸ್ಯೆ ಪರಿಹರಿಸುವುದಕ್ಕೆ ಸ್ಥಳೀಯರ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ಸಾಮಾನ್ಯನ ಮನೆಗೆ ನೀರು ನುಗ್ಗಿದ್ರೆ ಯಾಕೆ ಬರ್ತಾರೆ ಜನಪ್ರತಿನಿಧಿಗಳು? ಶಾಸಕರ ಮನೆಗಳೆಲ್ಲವೂ ಕೂಡ ತಗ್ಗು ಪ್ರದೇಶದಲ್ಲಿ ಇರೋದಿಲ್ಲ. ಶೂನ್ಯ ಸಮಸ್ಯೆ ಇರುವ ಪ್ರದೇಶದಲ್ಲಿ ಆಡಂಬರ ಮನೆಗಳನ್ನು ಕಟ್ಕೊಂಡು MLAಗಳಿರ್ತಾರೆ. ನಿಮ್ಮಂಥವರು ಮಾತ್ರ ತಗ್ಗು ಪ್ರದೇಶದಲ್ಲಿರೋದು. ನೋಡಿ, ಹುಬ್ಬಳ್ಳಿಯ ದೃಶ್ಯ ಇದು ಗಮನಿಸ್ತಾ ಇದ್ದೀರಿ ನೀವು. ಅಲ್ಲಿನ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಓಟ್ ಕೇಳೋದಕ್ಕೆ ಬರೋ MLA ಈಗ ಬಾರಯ್ಯ ಅಂಥೇಳಿ ಕೂಗಿ ಕೂಗಿ ಕರೀತಾ ಇದ್ದಾರೆ. ಈ ತರಹದ ಪರಿಸ್ಥಿತಿಯಲ್ಲಿ ಬಂದಿರೋದು ಸಣ್ಣ ಮಳೆ. ನಾನು ಮುಂದಕ್ಕೆ ಬರ್ತೀನಿ ಅಂತ ತೋರಿಸೋದಕ್ಕೆ ಬಂದಿರೋ ಒಂದು ಸ್ಯಾಂಪಲ್ ಮಳೆ ಅಷ್ಟೇ. ಇನ್ನು ಮುಂದಕ್ಕಿನ್ನೂ ಐತೆ ಮಳೆ. ಈ ಮಳೆಗೆ ಹುಬ್ಬಳ್ಳಿ ತೇಲ್ಕೊಂಡು ಹೋದ್ರೆ ಮುಂದೆ ಹೆಂಗೆ ಅಂತ. ಆಟೋ ಇಡೀ ಚಕ್ರ ನೀರಲ್ಲಿ, ಮಂಡಿ ಉದ್ದಕ್ಕೂ ನೀರು ನಿಂತ್ಕೊಂಡೈತೆ. ದೊಡ್ಡವರಾದ್ರೆ ಮಂಡಿ, ಸಣ್ಣವರಾದ್ರೆ ಮುಳುಗಿ ಹೋಗ್ತಾರೆ. ಈ ತರಹದ್ದೊಂದು ಹುಬ್ಬಳ್ಳಿಯ ಚಿತ್ರಣ ಆ ಜನರಿಗೆ ಮುಂಬರುವಂತಹ ಅನೇಕ ಭವಿಷ್ಯವನ್ನು ಹೇಳ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಳೆರಾಯನ ಅಬ್ಬರ, ಗುಡುಗು ಸಹಿತ ಮಳೆಗೆ ಹುಬ್ಬಳ್ಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮಧ್ಯಾಹ್ನ ಹೊತ್ತಲ್ಲೇ ಸುರಿತಾ ಇರತಕ್ಕಂತಹ ಧಾರಾಕಾರ ಮಳೆ. ಜನತಾ ನಗರದ ಮುಖ್ಯ ರಸ್ತೆಗೆ ನುಗ್ಗಿದ ಮಳೆ ನೀರು. ಮಳೆಯ ಆರ್ಭಟಕ್ಕೆ ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಉಲ್ಲಾಸ ಹಾಲ್ ಬಳಿ ಮರದ ರೆಂಬೆ ಬಿದ್ದು ಅವಾಂತರವೂ ಕೂಡ ಸೃಷ್ಟಿಯಾಗಿದೆ. ವಿದ್ಯುತ್ ಲೈನ್ಗಳಿಂದಲೂ ಕೂಡ ಅಲ್ಲೊಂದಷ್ಟು ಜನ ತಗ್ಗು ಪ್ರದೇಶದ ನಿವಾಸಿಗಳಲ್ಲಿ ನೀರು ನುಗ್ಗುವ ಭೀತಿಯೂ ಕೂಡ ಇದೆ. ಅಧಿಕಾರಿಗಳು ಸಮಸ್ಯೆ ಪರಿಹರಿಸುವುದಕ್ಕೆ ಸ್ಥಳೀಯರೀಗ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಮಳೆಗೆ ಈ ಪರಿ ತೊಂದರೆ ಅನ್ನುವುದಾದರೆ ನಿಜಕ್ಕೂ ಕೂಡ ಅತಿ ದೊಡ್ಡ ದುರಂತ ಆಯಿತು. ಆ ಮಳೆ ಹೋಗೋದಕ್ಕೆ ಚರಂಡಿ ವ್ಯವಸ್ಥೆಗಳು ಬೇಕು, ಮೂಲಭೂತ ಸೌಕರ್ಯ. ಅದು ರಾಜಕಾಲುವೆಗಳು, ಒಳಚರಂಡಿಗಳು ಇವೆಲ್ಲವೂ ಕೂಡ ಮೂಲಭೂತವಾದಂತಹ ಒಂದು ಸೌಕರ್ಯ. ಆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಹುಬ್ಬಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಮಳೆಗೆ ನೂರಾರು ಅವಾಂತರ ಅನ್ನೋದಾದ್ರೆ ಮುಂಬರುವ ಮಳೆ ಕಥೆ ಏನು ಅಂತ? ಎಸ್ ಶಾಹಿಲ್, ಏನು ಒಂದು ಹುಬ್ಬಳ್ಳಿಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇವತ್ತು ವರುಣರಾಯ ಒಂದು ಕೃಪೆ ತೋರಿರುವಂಥದ್ದು. ಮುಂಜಾನೆಯಿಂದ ಮೋಡ ಕವಿದ ಮುಸುಕಿನ ವಾತಾವರಣದಿಂದ ಏನು ಮುಂಜಾನೆ ಬೆಳಗಾಯಿತು. ಬೆಳಗಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಮಳೆ ಒಂದು ಆರಂಭವಾಯಿತು. ಅರ್ಧ ಗಂಟೆಗೆ ಬಿಡುವಿಲ್ಲದೆ ನಿರಂತರವಾಗಿ ಮಳೆ ಸುರಿದರಿಂದ ಹಲವು ಅವಾಂತರಗಳ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಹಳೆ ಹುಬ್ಬಳ್ಳಿಯ ಜನ್ನತ್ ನಗರದಲ್ಲಿ ರಸ್ತೆ ಉದ್ದಕ್ಕೂ ಚರಂಡಿ ಮತ್ತು ಮಳೆ ನೀರು, ಕಾಲುವೆ ಮೂರು ಏಕ ನೀರು ಹರಿಯುತ್ತಿರುವುದರಿಂದ ವಾಹನ ಸವಾರರು ಕೆಲ ಕಾಲ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಮತ್ತು ಹಳೆ ಹುಬ್ಬಳ್ಳಿಯ ಇನ್ನೊಂದು ನಗರದಲ್ಲಿ ಕೂಡ ಬೇವಿನ ಮರದ ಬೃಹತ್ ರಂಬೆಯು ಕೂಡ ವಿದ್ಯುತ್ ತಂತಿಯ ಮೇಲೆ ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಈಗ ಸುಮಾರು 30ರಿಂದ 40 ನಿಮಿಷಗಳ ನಿರಂತರ ಮಳೆಯಿಂದಾಗಿ ಹುಬ್ಬಳ್ಳಿಯ ತಗ್ಗು ಪ್ರದೇಶ ನಿವಾಸಿಗಳು ಒಂದು ಪರದಾಡುವ ಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಕೆಲ ಕಾಲ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಸದ್ಯಕ್ಕೆ ಈಗ ಮಳೆ, ತುಂತುರು ಮಳೆ ಈಗ ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂಥದ್ದು. ಈಗ ಮನೆ ಸೇರ್ಬೇಕಾದಂತ ವಾಹನ ಸವಾರರು ಕೂಡ ಈಗ ಪರದಾಡುವ ಸ್ಥಿತಿ ಒಂದು ನಿರ್ಮಾಣವಾಗಿರುವಂಥದ್ದು. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯಭಾಗದ ರಸ್ತೆ ಏನಿದೆ, ಆ ರಸ್ತೆಗೂ ಕೂಡ ಸಾಕಷ್ಟು ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದು ಸಾಮಾನ್ಯವಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ನಿಮಗೆ ಕಣ್ಣಿಗೆ ಕಾಣದ ರೀತಿಯಾಗಿ ವರ್ತನೆ ಮಾಡ್ತಾ ಬಂದಿರುವುದು ಈಗ ಸಾರ್ವಜನಿಕರ ಹಿಡಿಶಾಪಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಶಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸಿಗೆ.